ನೀನು ಸೀತಾ ಸಿಹಿ ಹೊಸ ಮನೆಗೆ ಹೋಗಿ. ನೀವಿಬ್ಬರು ಹೊಸದಾಗಿ ಮದುವೆ ಆಗಿದ್ದೀರಾ. ನಿಮಗೂ ಒಂದು ಹೊಸ ಜೀವನ ಅಂತಾಗುತ್ತೆ. ನಿಮಗೂ ಪ್ರೈವಸಿ ಸಿಗುತ್ತೆ. ನಾವೆಲ್ಲರೂ ಬಂದು ಹೋಗಿ ಮಾಡ್ತಿರ್ತೀವಿ, ನೀವು ಬಂದು ಹೋಗಿ ಮಾಡ್ತೀರಿ. ಅಫ್ಕೋರ್ಸ್ ಅದು ನಮಗೂ ತುಂಬ ಕಷ್ಟನೇ, ಬಟ್ ಗಿವ್ ಇಟ್ ಅ ಥಾಟ್. ಹೌದು ರಾಮ್, ಅಕ್ಕ ಹೇಳ್ತಿರೋದು ಸರಿಯಾಗಿದೆ. ನೀವು ಯಾಕೆ ಹಾಗೆ ಮಾಡಬಾರ್ದು? ಸಾಧ್ಯನೇ ಇಲ್ಲ ಚಿಕ್ಕಿ, ವಿ ಆರ್ ಫ್ಯಾಮಿಲಿ. ನಾವೆಲ್ಲರೂ ಒಟ್ಟಿಗೆ ಇರಬೇಕು. ತಾತ ಕೂಡ ಇದನ್ನೇ ಆಸೆ ಪಡ್ತಾರೆ. ಹೌದು, ನಾವು ಹೋಗೋದು ನೀವಿಲ್ಲೇ ಇರೋದು ಅದೆಲ್ಲ ಬೇಡ. ಮನೆ ಹೆಸರೇ ವಾಣಿ ವಿಲಾಸ. ಇದನ್ನ ಬಿಟ್ಟು ಹೋದ್ವಿ ಅಂತಂದ್ರೆ ವಾಣಿ ಅಕ್ಕನ್ನ ಇಲ್ಲೇ ಬಿಟ್ಟು ಹೋದಂಗೆ ಅನ್ಸುತ್ತೆ ಕಣೋ. ಬೇಡ ಅಪ್ಪು. ಅಕ್ಕ ಹೇಳಿದ ನಿಜ. ಮಾವಯ್ಯಂಗೆ ಈ ಮನೆಯಲ್ಲಿ ಬೇರೆ ಯಾರ ಬಗ್ಗೆನೂ ಯೋಚನೆ ಇಲ್ಲ. ರಾಮ್ ಸೀತಾ ಮಾತ್ರ ಲೆಕ್ಕಕ್ಕಿರೋದು. ದೇಶ ಈ ಮನೆ ಆಸ್ತಿ ಎಲ್ಲ ನನ್ನದಾಗಬೇಕು ಅಂತ ಪಣ ತೊಟ್ಟಿದ್ದೆ. ಆದರೆ ಇವನು ಬಂದಾಗಿಂದ ಇವನು ಹೇಳಿದ್ದೆ ಮಾತು. ನೀನು ಬಾ ಅಂದರೆ ಬರಬೇಕು, ಹೋಗು ಅಂದರೆ ಹೋಗಬೇಕಾ? ಆಗಲ್ಲ ರಾಮ. ಲಂಗು ಲಗಾಮಿಲ್ಲದೆ ನೀನಿಷ್ಟದಂತೆ ಆಡ್ತಿದ್ಯಲ್ಲ, ನೋಡ್ತಾ ಇರು ನಿನ್ನ ಲಗಾಮನ್ನ ಹೇಗೆ ಕೈಗೆ ತಗೋತೀನಿ ಅಂತ. ಆಶ್ರಮದ ಗುರುಗಳಿಗೆ ಹುಷಾರಿಲ್ಲ, ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ನೀವು ಆಫೀಸಲ್ಲಿದ್ರಿ ಅಂತ ಕಾಲ್ ಮಾಡೋಕ್ಕಾಗಿಲ್ಲ. ಫ್ರೀ ಆದಾಗ ಕಾಲ್ ಮಾಡಿ. ಅಮ್ಮ, ಅಂಜು ಎಲ್ಲಿ? ಆಫೀಸಿಂದ ಇಷ್ಟು ಬೇಗ ಬಂದಿದ್ಯಾ? ಅಂಜು ಎಲ್ಲಮ್ಮ? ಆಶ್ರಮಕ್ಕೆ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದಾಳೆ. ಹೋಗಿದ್ದಾಳೆ. ಹಲೋ ಅಂಜು, ಎಲ್ಲೇ ಇದೆಯಾ? ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ. ನಾನು ಬರೋವರೆಗೂ ಅಟ್ಲೀಸ್ಟ್ ವೇಟ್ ಮಾಡಬೇಕು ತಾನೇ ನೀನು? ಸಾರಿ ಅದಕ್ಕೆ. ಆಶ್ರಮದಿಂದ ನನ್ನ ಫ್ರೆಂಡ್ಸು ಕಾಲ್ ಮಾಡಿದ್ರು, ಹೊರಟ್ಯಾ ಅಂತ ಗಡಿಬಿಡಿ ಮಾಡಿದ್ರು. ಅದಕ್ಕೆ ಹೊರಟೆ. ಗುರುಗಳನ್ನ ನೋಡಿಕೊಂಡು ಹಾಗೆ ಒಂದು ವಾರ ಇದ್ಬಿಟ್ಟು ಬರ್ತೀನಿ. ಬಾಯ್ ಅದಕ್ಕೆ, ಹುಷಾರು. ಹೇಗಮ್ಮ ಹೋಗಕ್ಕೆ ಬಿಟ್ಟೆ ಅವಳನ್ನ ನೀನು? ಅಯ್ಯೋ, ನಾನೇನು ಹೋಗು ಅಂತ ಕಳಿಸ್ಕೊಟ್ನಾ? ಬ್ಯಾಗ್ ಎಲ್ಲ ತೊಗೊಂಡು ಬಂದು ಮುಂದೆ ನಿಂತ್ಕೊಂಡ್ರೆ ಬೇಡ ಅಂತ ತಡಿಯೋಕ್ಕಾಗತ್ತಾ? ಆದರೂ ನಾನು ಹೇಳಿದೆ ಪ್ರಿಯಾ, ನೀನು ಬಂದಮೇಲೆ ಹೇಳ್ಬಿಟ್ಟು ಹೋಗು ಅಂತ. ಆದರೂ ಅವಳು ಕೇಳಿಲ್ಲ. ಫೋನ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ ಅಂತ ಹೋದ್ಲು. ಅಶೋಕ್ ಬಂದು ನನ್ನ ತಂಗಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಆನ್ಸರ್ ಮಾಡ್ಲಮ್ಮ? ಅಣ್ಣ ಇಲ್ದಾಗ ತಂಗಿ ಆಶ್ರಮಕ್ಕೆ ಹೋದ್ಲು ಅಂತ ಆಗಲ್ವಾ? ಅಶೋಕ್ ಏನೋ ನನ್ನ ಮೇಲೆ ಅನುಮಾನ ಪಡಲ್ಲ, ಆದರೆ ಅವ್ರ ತಂಗಿ ಕಾಣಿಸ್ಕೊಂಡಿಲ್ಲ ಅಂದರೆ ಅವ್ರಿಗೆ ಗಾಬರಿ ಆಗಲ್ವಾ ಹೇಳು? ಗಾಬರಿ ಯಾಕೆ ಮಾಡ್ಕೋತಾರೆ? ಅವಳೇನು ಚಿಕ್ಕ ಮಗುನ? ಇಲ್ಲ ಹೇಳ್ದೆ ಕೇಳ್ದೆ ಹೋಗಿದ್ದಾಳ? 4 ದಿನ ಇದ್ದು ಬರ್ತೀನಿ ಅಂತ ತಾನೇ ಹೋಗಿರೋದು. ಗುರುಗಳಿಗೆ ಹುಷಾರಿಲ್ಲ ಅಂದರೆ ನೋಡ್ಕೊಂಡ್ ಬರ್ಬೋದು ತಾನೆ. ಅಷ್ಟು ದಿನ ಉಳ್ಕೊಳ್ಳೋ ಅವಶ್ಯಕತೆ ಏನಿದೆ ಅವಳಿಗೆ? ಅದನ್ನ ಬಿಡು. ನೀನು ಆಫೀಸಿಂದ ಬೇಗ ಬಂದಿದ್ಯಲ್ಲ, ಡಾಕ್ಟರ್ ಹತ್ರ ಹೋಗಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಡಾಕ್ಟರ್ ಹತ್ರ ಹೋಗಬೇಕು ಅಂತ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ, ಆದರೆ ಹೋಗೋ ಅಗತ್ಯ ಬರಲಿಲ್ಲ. ಅಂದರೆ ನೀನು ಅನ್ಕೊಂಡಿರೋ ಹಾಗೆ ನಾನು ಪ್ರೆಗ್ನೆಂಟ್ ಅಲ್ಲ. ಏನು ಹೇಳ್ತಿದ್ದೀಯ ಪ್ರಿಯಾ? ತಮಾಷೆ ಮಾಡ್ತಿಲ್ಲ ತಾನೆ? ಇಂಥ ವಿಷಯದಲ್ಲಿ ಯಾರಮ್ಮ ಜೋಕ್ ಮಾಡ್ತಾರೆ? ತಿಂಗಳು ಲೆಕ್ಕ ಮಿಸ್ ಆಗಿದೆ ಅಷ್ಟೇ. ತುಂಬ ಬೇಗ ಖುಷಿ ಪಟ್ಬಿಟ್ನಮ್ಮ. ಬೇಜಾರಾಯಿತು, ಅದಕ್ಕೆ ಹಾಗೆ ಹೊರಟು ಬಂದ್ಬಿಟ್ಟೆ. ನೀನು ಏನೇನೋ ಹೇಳಿ ಸಂಭ್ರಮ ಪಟ್ಟೆ. ಅಂಜು ಹೇಳಿದ ಮಾತು ಕೇಳಿ ಫಸ್ಟ್ ದಿನ ಟೆಸ್ಟ್ ಮಾಡಿಸಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಸುಮ್ಮನೆ ಪ್ರೆಗ್ನೆಂಟು ಅಂತ ಖುಷಿ ಪಟ್ಬಿಟ್ಟೆ. ಪುಣ್ಯಕ್ಕೆ ಅಶೋಕ್ಗೆ ಹೇಳಲಿಲ್ಲ. ಪಾಸಿದೆ ನೀನು ಖುಷಿಗೆ ಅಲ್ಲಿಂದನೇ ಓಡ್ ಬಂದ್ಬಿಟ್ಟಿದವರು. ಪ್ರಿಯಾ, ಪಾಪ ಅಂಜುಮ್ ಹೇಳಿದ ಮಾತನ್ನ ನಾನು ಕೇಳಬೇಕಾಗಿತ್ತು.
ಅವಳು ಹೊಟ್ಟೆವ್ರಿಗೆ ಹೇಳ್ತಿದ್ದಾಳೆ ಅಂತ ಅವಳ ಮೇಲೆ ಕೋಪ ಮಾಡ್ಕೊಂಡು ಬೈದ್ಬಿಟ್ಟೆ. ನಾನು ಬೈದಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಆಶ್ರಮಕ್ಕೆ ಹೋಗಿರ್ಬೋದಾ? ಅಯ್ಯೋ ದೇವ್ರೆ. ಯಾರೋ ಕಾಲ್ ಮಾಡಿದಾರಲ್ವಾ? ARVIND ಅರವಿಂದ್. ಹಲೋ, ಮೈ ನೇಮ್ ಇಸ್ ಸಿಹಿ. SIHI. ನೀವು ನಮ್ಮ ಅಪ್ಪನ ಜೊತೆ ಮಾತಾಡಕ್ ಕಾಲ್ ಮಾಡಿದ್ದಾ? ನಮ್ಮಪ್ಪ ಬ್ಯುಸಿ ಇದ್ದಾರೆ. ನೀವು ಶ್ರೀರಾಮ್ ದೇಸಾಯಿ ತಾನೇ ಕಾಲ್ ಮಾಡಿದ್ದು? ಹಾಗಾದ್ರೆ ಇದು ರೈಟ್ ನಂಬರೇ. ಶ್ರೀರಾಮ್ ದೇಸಾಯಿ ನಮ್ಮಪ್ಪ. ನಾನು ಹೇಳ್ದೆ ತಾನೇ ಸಿಹಿ. ನಾನ್ ನಿಮ್ಗೆ ಯಾರಂತ ಗೊತ್ತಿಲ್ಲ. 1 ಸೆಕೆಂಡ್. ಸೀತಮ್ಮ. ಹಾ, ಏನೇ? ಇವ್ರು ಯಾರೋ ನಾನು ರಾಮ್ ಮಗಳು ಅಂತ ಹೇಳಿದ್ರೆ ನಂಬ್ತಾನೇ ಇಲ್ಲ. ಅಪ್ಪಂಗೆ ಬಂದಿರೋ ಕಾಲ್ಸಲ್ಲಿ ನೀನು ಅಟೆಂಡ್ ಮಾಡ್ತಿದ್ಯಾ? ಹಾಯ್ ಅರವಿಂದ್, ರಾಮ್ ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದಾರೆ. ಏನಾದರೂ ವಿಷಯ ಇತ್ತಾ ಹೇಳೋದು? ಶೋರ್, ಥ್ಯಾಂಕ್ ಯು, ಬಾಯ್. ಸಿಬಿಡ ನೋಡಿಲಿ ಸೀತಾ, ಇದು ನಮ್ಮ ಆಫೀಸ್ ಪಕ್ಕದಲ್ಲಿರೋ ಮನೆ. ಇದು ನಮ್ಮ ಫಾರ್ಮ್ ಹೌಸ್. ವಾವ್, ಪ್ಯಾಲೇಸ್ ತರ ಇದೆ. ಸಿಬಿಡ, ನಿನ್ಗೆ ಯಾವ ಮನೆ ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡು. ಇನ್ ಮುಂದೆ ಅದೇ ನಿನ್ ಮನೆ. ನಾನಾ? ರಾಮ್, ತಮಾಷೆ ಮಾಡ್ತಿದ್ದೀರಾ? ಇಲ್ಲ ಸೀತಾ, ಚೂಸ್ ಮಾಡಕ್ ಹೇಳ್ತಾ ಇದ್ದೀನಿ. ಓ, ಇದೇ ತರ ನೀವು ಮನೆ ಕಟ್ಬೇಕಾ? ಇಲ್ಲ ಬೇಬಿ, ಇದು ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋ ಮನೆ. ಇದು ನಮ್ದೇನೆ. ನಿಮ್ಗೆ ಎಷ್ಟೊಂದು ಮನೆ ಇದೆ? ಎಲ್ರಿಗೂ ಒಂದೇ ಮನೆ ಇರೋದಲ್ವಾ? ನಮ್ಗೆ ತುಂಬಾ ಮನೆ ಇದೆ. ನಿಜ ಕಂದ, ಆದ್ರೆ ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ನಿಂಗೆ ಹೇಗೆ ಅರ್ಥ ಮಾಡಿಸೋದು? ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ಸೀತಮ್ಮ ನಿಂಗೆ ದುಡ್ಡು ಕೊಟ್ಟಾಗ ಪಾಕೆಟ್ ಮನಿ ಕೊಡ್ತಾರಲ್ವಾ, ಅದನ್ನ ಏನ್ ಮಾಡ್ತೀಯ ನೀನು? ನಾನು ಪಿಗ್ಗಿ ಬ್ಯಾಂಕ್ ಹಾಕ್ತೀನಿ. ಸ್ಮಾರ್ಟ್ ಇದೆಯಾ ನೀನು. ಈಗ ನಾನು ಅಷ್ಟೇ, ನಮ್ಮ ತಂದೆ ಕೊಟ್ಟಿದ್ದು, ತಾತ ಕೊಟ್ಟಿದ್ದು, ಇದೆಲ್ಲ ಪಾಕೆಟ್ ಮನಿನ ಸೇವಿಂಗ್ಸ್ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಕೆಲವೊಂದ್ ಕಡೆ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಮಾಡಿಸ್ತಾ ಇದ್ದೀನಿ, ಇನ್ನೊಂದ್ ಕಡೆ ಖಾಲಿ ಇದ್ದಿದ್ದ ಕಡೆ ಎಲ್ಲ ಮನೆ ಕಟ್ಟಿಸ್ತಾ ಇದ್ದೀನಿ. ಇದಕ್ಕೆ ಏನ್ ಹೇಳ್ತಾರೆ ಹೇಳು? ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಆಗ ಇನ್ವೆಸ್ಟ್ ಮಾಡಿದ್ದು ಈಗ ಯೂಸ್ ಆಗ್ತಿದೆ. ಅದೆಲ್ಲ ಬಿಟ್ಬಿಡಿ. ಇವಾಗ ನಿನ್ಗಿದಲ್ಲಿ ಯಾವ ಮನೆ ಇಷ್ಟ ಆಯ್ತು ಅಂತ ಸೆಲೆಕ್ಟ್ ಮಾಡು. ರಾಮ್, ಎಲ್ಲರನ್ನೂ ಒಂದು ಮಾತು ಕೇಳಬೇಕಲ್ವಾ? ಈಗ ಇವಳ ಹತ್ರ ಡಿಸೈಡ್ ಮಾಡಿಸಿದ್ರೆ ಅದು ಸರಿ ಅನ್ಸಲ್ಲ. ಸೀತಾ, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೇಲಿ ಏನೇ ಸೆಲೆಕ್ಟ್ ಮಾಡಕ್ ಬಂದ್ರು ಅದು ನನ್ನ ಒಪಿನಿಯನ್ ಇಟ್ಕೊಂಡೇ ಸೆಲೆಕ್ಟ್ ಮಾಡೋದು. ನಾನ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಓಕೆ. ಈಗ ಸಿಹಿ ಪುಟ ಯಾವ್ದು ಸೆಲೆಕ್ಟ್ ಮಾಡ್ತಾಳೋ ಅದು ನನಗೆ ಓಕೆ. ಸಿಹಿ ಪುಟ, ಇದ್ರಲ್ಲಿ ನಿನ್ಗೆ ಯಾವ ಮನೆ ಇಷ್ಟ ಆಯ್ತು ಅಂತ ಹೇಳು, ಆ ಮನೆ ನಿಂದೆ. ಓಕೆನಾ? ರಾಮ್, ತಾತ ಮತ್ತೆ ಅತ್ತೆಗೂ ಒಂದು ಮಾತು ಕೇಳಬೇಕಿತ್ತು ತಾನೇ? ನಾನ್ ಮನೆ ಸೆಲೆಕ್ಟ್ ಮಾಡಾದ್ಮೇಲೆ ಚಿಕ್ಕಿ ಮತ್ತೆ ತಾತ ಇದನ್ನ ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸಿಹಿ ಪುಟ, ನಿನ್ಗೆ ಓಕೆ ತಾನೆ? ಅಪ್ಪ, ನೀನ್ ಅವತ್ತೇ ಹೇಳ್ದೆ ತಾನೆ ನಾವು 3 ಜನ ಯಾವ ಮನೆಯಲ್ಲಿ ಇರ್ತೀವೋ ಅದೇ ನಮ್ಮ ಮನೆ ಅಂತ. ಸೊ ನನ್ಗೆ ಯಾವ ಮನೆ ಆದ್ರೂ ಓಕೆ. ಬಂಗಾರಿ ನೀನು. ಈಗ ಲೇಟ್ ಆಯ್ತು, ಬೇಗ ಬೇಗ ಮಲ್ಕೋ. ಅಪ್ಪ, ಅರೆ ಕತೆ ಹೇಳ್ತೀಯ ತಾನೆ? ಅಫ್ಕೋರ್ಸ್ ಬಂಗಾರ. ಎಲ್ಲಿ ಜಂಪ್ ಮಾಡು. ರಾಮ್, ಹೇಳದ್ ಮತ್ತೆ ಅರವಿಂದ್ ಆಗ್ಲೇ ಕಾಲ್ ಮಾಡಿದ್ರು. ಅವ್ರು ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಅವ್ರಿಗೆ ಮದ್ವೆಗೂ ಬರಕ್ಕಾಗ್ಲಿಲ್ವಂತೆ. ಅವನ ಜೊತೆ ಮಾತಾಡ್ಬೇಕಾದ್ರೂ ಅವ್ನು ನನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು, ಹೇಳ್ಬೇಕಿತ್ತು ಅಂತೆಲ್ಲ ಹೇಳ್ದ. ಪಾಪ ಬಿಸಿ ಇದ್ದ ಅಂತ ಕಾಣುತ್ತೆ. ನಾನು ಕರೆಕ್ಟಾಗಿ ಏನೋ ಕೇಳಕ್ ಹೋಗಿಲ್ಲ. ಡೈರೆಕ್ಟ್ ಆಗಿ ಮೀಟ್ ಮಾಡಿ ಕೇಳೋದೇ ಬೆಟರ್ ಅಂತ. ನೀವಿವರು ಮಾತುಕತೆ ಆಗಿದ್ರೆ ನನ್ ಕತೆ ಹೇಳ್ಬೋದಾ? ಓಕೆ ಬಾಸ್. ಸ್ಟೋರಿ ಟೆಲ್ಲಿಂಗ್ ಟೈಮ್. ಓಕೆ ಬೇಬಿ ಗೋಬಿ, ನಿನ್ಗೆ ಯಾವ ಸ್ಟೋರಿ ಹೇಳ್ಬೇಕು ಇವತ್ತು? ಬೇಬಿ ಗೋಬಿಗೆ ಯಾವ ಕತೆ ಹೇಳ್ಬೋದು ಇವತ್ತು? ಹಾ, ಒಂದೂರಲ್ಲಿ ಒಂದು ರಾಜ ಮತ್ತೆ ಹುಲಿ ಕತೆ ಹೇಳ್ಬೋದು. ಸೊ ಒಂದೂರಲ್ಲಿ ಒಂದು ರಾಜ ಇದ್ದ. ಓಕೆ, ಅವನು ಯಾವಾಗ್ಲೂ ಆ ಪ್ರಜೆಗಳಿಗೆಲ್ಲ ಎದುರಿಸ್ತಿದ್ದ. ಹುಲಿ ಬಂತು ಅಂತ. ಆಗ ಎಲ್ರು ಎದುರ್ಕೊಂಡು ಓಡೋಗ್ಬಿಡೋರು.
ಯಾಕೆ ನಿದ್ದೆ ಬರ್ತಿಲ್ವಾ ಭಾರ್ಗವಿ? ಹೇಗ್ ಬರುತ್ತೆ? ಯಾವ್ದು ನಮ್ಮನ್ನು ಬಿಟ್ರು ನಾವು ಮಾಡಿದ ಪಾಪಗಳು ಮಾತ್ರ ನಮ್ಮನ್ನು ಬಿಡೋದಿಲ್ಲ. ನೆರಳಿನ ಹಾಗೆ ಜೊತೆಗೆ ಬರುತ್ತೆ. ನಿನ್ನ ವಿಷಯದಲ್ಲಂತೂ ಇದು ಅಕ್ಷರಶಃ ನಿಜ ಆಗತ್ತೆ. ನೆಮ್ಮದಿಯಿಂದ ನೀನಿದ್ದ ದಿನಗಳು ಯಾವತ್ತೋ ಮುಗಿದು ಹೋಯ್ತು. ಈಗ ನನ್ನ ಸೊಸೆ ಬಂದೇ ಬಿಟ್ಲು. ನೀನ್ ಏನೇ ಮಸಲತ್ ಮಾಡಿದ್ರು ಈ ಮನೆ ಸೊಸೆಗೆ ಸಲ್ಲಬೇಕಾದ ಮರ್ಯಾದೆ ಗೌರವ ಎಲ್ಲ ಅವಳಿಗೆ ಅರ್ಹತೆಯಿಂದಾನೇ ಸಲ್ಲತ್ತೆ. ನನ್ನ ಪುಣ್ಯ ಅವಳನ್ನ ಕಾಪಾಡತ್ತೆ. ನಿನ್ನ ಪಾಪ ನಿನ್ನ ಕಾಲಿಗೆ ಸುತ್ತಕೊಂಡು ನಿನ್ನ ಪಾತಾಳಕ್ಕೆ ತಳ್ಳತ್ತೆ. ನೀನು ಕಸಿದ್ಕೊಂಡಿದ್ದೆಲ್ಲ ಹಂತ ಹಂತವಾಗಿ ನಿನ್ನ ಕೈ ಜಾರಿ ಹೋಗುತ್ತೆ. Your countdown starts now. Your countdown starts now. Your countdown starts now. No! Shut up! Shut up! Shut up! ಏನಾಯ್ತು ಭಾರ್ಗೋ? ಶಟಪ್ ಆಗಿದ್ದಾರೆ ಎಲ್ಲರೂ. ಮತ್ತೆ ಕನಸಾ? ಅಲ್ಲ ಭಾರ್ಗೋ, ಏನಾಯ್ತು ನಿನಗೆ ಅಂತ? ಅಲ್ಲ ಹಗಲೊತ್ತೆಲ್ಲ ಎಲ್ಲರನ್ನೂ ತಕತಾಯಿ ಅಂತ ಕುಣಿಸ್ತೀಯ, ರಾತ್ರಿ ಆದರೆ ನೀನೇ ತಕತಾಯಿ ಅಂತ ಕುಣಿತೀಯ. ಸಮಸ್ಯೆ ಇದೆ, ಇಲ್ಲೇನೋ ಸಮಸ್ಯೆ ಇದೆ. ಅಲ್ಲ ಭಾರ್ಗೋ, ಯಾರು ಕನಸು? ಯಾರು ನಿನಗೆ ಕಾಡ್ತಿರೋದು? ಶುರುವಾಯ್ತು. Take 1, take 2. Countdown begins. Countdown ಶುರುವಾಯ್ತು. ಕೌಂಟ್ ಡೌನಾ? ಏನು IPL ಮ್ಯಾಚ್ ಶುರು ಆಗ್ತಿದ್ಯಾ? ಏನು ಕೌಂಟ್ ಡೌನ್? ಭಾರ್ಗವಿ ಕೌಂಟ್ ಡೌನ್ ಶುರುವಾಗಿದೆಯಂತೆ. ಚಾನ್ಸ್ ಇಲ್ಲ. ಇದೆಲ್ಲ ನನ್ನದು. ದೇಸಾಯಿ ಎಂಪೈರ್ ಇಸ್ ಮೈನ್. ನಾನಾದ್ಮೇಲೆ ಇದೆಲ್ಲ ನನ್ನ ಮಗನಿಗೆ ಮಾತ್ರ ಸೇರ್ಬೇಕಾಗಿರೋದು. ಯಾರ ಪಾಲು ಆಗೋದಕ್ಕೆ ನಾನು ಬಿಡಲ್ಲ. ಅಲ್ಲ, ನನ್ನದು ಮಾತ್ರ. It's only mine. Hands up. Walk off. ನಾನು ಮ್ಯಾಚ್ ಸೋತೆ ಭಾರ್ಗೋ. ನಿಂದೆ ಭಾರ್ಗೋ, ಎಲ್ಲ ನಿಂದೆ. ಮ್ಯಾಚ್ ನಿಂದೆ, ಗೆಲ್ಲೋದು ನೀನೆ. ಎಲ್ಲ ನಿಂದೆ ಭಾರ್ಗೋ. ಆದರೆ ನನಗೋಸ್ಕರ ಒಂದೇ ಒಂದು ಕೇಳ್ಕೊತೀನಿ ಭಾರ್ಗೋ. ನಿನಗೆ ರಾತ್ರಿ ಹೊತ್ತೇನೋ ಸೆನ್ಸ್ ಬರೋದು, ಶಟಾಪ್ ಅಂತ ಕಿರ್ಚ್ಕೊಳ್ಳೋದು, ನಾನು ನಿದ್ದೆ ಕೆಡೋದು, ನನಗೆ ಡಾರ್ಕ್ ಸರ್ಕಲ್ಸ್ ಬರೋದು, ಇದೆಲ್ಲ ಬೇಡ. ದಯವಿಟ್ಟು ನನಗೆ ನೆಮ್ಮದಿಯಾಗಿ ಮಲ್ಗತ್ಬಿಡು ಭಾರ್ಗೋ. ನಾನು ನಿನ್ನ ಬಾ ಅಂತ ಕರೆದ್ನ, ಮತ್ತೆ ಹೋಗಿ ಬಿದ್ಕೋ. ಜೀವನದಲ್ಲಿ ಮಾಡೋ ನೆಟ್ಗಿರೋ ಕೆಲಸ ಅಂತಂದ್ರೆ ಅದೊಂದೇ. ಹೋಗಿ ಬಿದ್ಕೋ. ಥ್ಯಾಂಕ್ ಯು ಭಾರ್ಗೋ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಭಾರ್ಗೋ. ಇದೆಲ್ಲವೂ ನಂದೇ. ನನ್ನದು ಮಾತ್ರ ನನಗೆ ಸೇರ್ಬೇಕಾಗಿರೋದು. ರಾಣಿ, ಪ್ರತಿಯೊಂದು ನಂದೇ ಕಣೆ. ಏನಂದೆ? ನಿನ್ನ ಸೊಸೆ ಬಂದಿದ್ದಾಳ? ನಿನ್ನ ಸೊಸೆ ಅಲ್ಲ, ಮತ್ತೆ ನೀನೆದ್ದು ಬಂದ್ರು ಯಾವುದನ್ನು ನನ್ನಿಂದ ಕಿತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಆಲ್ ಮೈನ್. ಪ್ರತಿಯೊಂದು ನನ್ನದೇ. ನನ್ನದು ಮಾತ್ರ ನನ್ನೊಬ್ಬಳದೇ. Well, 13, 14, 18, 19, 20. Yes. ಅಪ್ಪ, ನೀನ್ ದಿನ ಹೀಗೆ ವರ್ಕೌಟ್ ಮಾಡ್ತೀಯಾ? ಯಾ ಬೇಬಿ? ಇದೆಲ್ಲ ಯಾಕೆ ಮಾಡ್ಬೇಕು?
ದಿನ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡಿದ್ರೆ ನಿನ್ನ ಬಾಡಿ ಫಿಟ್ ಆಗಿರುತ್ತೆ, ಆಗ ನೀನು ಫುಲ್ ಡೇ ಆಕ್ಟಿವ್ ಆಗಿರ್ತೀಯ. ಈಗ ನಿನ್ನ ಸ್ಕೂಲಲ್ಲಿ PT ಪೀರಿಯಡ್ ಎಲ್ಲ ಇರುತ್ತೆ ತಾನೆ, ಅಲ್ಲಿ ಎಕ್ಸಸೈಸು ಗೇಮ್ಸ್ ಎಲ್ಲ ಮಾಡಿಸ್ತಾ ಇರ್ತಾನೆ. ಆಡಿಸ್ತಾರೆ. ವೆರಿ ಗುಡ್. ದೊಡ್ಡವರಾದ್ಮೇಲೆ ಇದೇ PT ಅವರ್ಸ್ ನಮ್ಮ ಬಾಡಿನ ಟ್ರೈನ್ ಮಾಡೋದು. ಅದಕ್ಕೆ ತಾನೇ ನೀನು ಇಷ್ಟೊಂದು ಸ್ಟ್ರಾಂಗ್ ಆಗಿರೋದು ಅಪ್ಪ. ಯಾ ಸರಿ, ನೀನೊಂದು ಕೆಲಸ ಮಾಡು, ನೀನು ಸೀತಮ್ಮನ್ ಕರ್ಕೊಂಬಾ, ಅವರು ನಮ್ಮ ಜೊತೆ ಸೇರ್ಕೊಂಡು ಎಕ್ಸಸೈಸ್ ಮಾಡ್ಲಿ. ಹೋಗಿ ಕರೀತ್ಯಾ? ಅರೆ ಅಪ್ಪ, ಸೀತಮ್ಮ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾಳೆ, ವರ್ಕೌಟ್ ಮಾಡಲ್ಲ. ಯಾ ಸೀಪುಟ, ಮೊದಲೆಲ್ಲ ಸೀತಮ್ಮನ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಇರ್ತಿತ್ತು, ಹಾಗಾಗಿ ಅವ್ರಿಗೆ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಈಗ ನಮ್ಮ ಜೊತೆ ಇದಾರಲ್ಲ, ಫ್ರೀ ಆಗಿರ್ತಾರೆ, ಆರಾಮಾಗಿ ಎಕ್ಸಸೈಸ್ ಮಾಡ್ಬೋದು. ಆದ್ರೆ ಸೀತಮ್ಮನ್ಗೆ ಎಕ್ಸರ್ಸೈಸ್ ಮಾಡಕ್ ಬರಲ್ಲ. ಯಾಕೆ ಬರಲ್ಲ? ನಾನು ಇದೀನಲ್ಲ, ಅವ್ರಿಗೆ ಎಕ್ಸಸೈಸ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನಾನು ಟ್ರೈನ್ ಮಾಡ್ತೀನಿ. ನೀನ್ ಫಸ್ಟ್ ಹೋಗಿ ಅವ್ರನ್ನ ಕರಿ. ಓಕೆ ಅಪ್ಪ. ಸೀತಮ್ಮ, ದೇವ್ರ ಮನೇಲಿ ಇಟ್ಬಿಡಿ. ಸರಿ ಮೇಡಮ್, ಇಡ್ತೀನಿ. ಓಹೋ, ಮನೆ ದೇವ್ರ ಪೂಜೆಗಿಂತ ಮೊದಲು ನಮ್ಮ ಮನೆ ದೇವ್ರ ಅಪ್ಪಣೆಗಳು ನಡೀತಾ ಇದೆ. ನಡೀಲಿ, ದಿನ ಇದೆ ಕತೆ ತಾನೆ. ಯಾಕೆ ಕೂರ್ಕೋತೀಯ ವಿಶ್ವ? ನೀನು ಹೇಳಿದ್ದು ಸರಿನೇ. ಈ ಮನೇಲಿ ಮೊದಲು ನನಗೆ ಪ್ರಾಮಿನೆನ್ಸ್ ಸಿಗಬೇಕು. ಯಾಕೆ ಹೇಳು? ಇದು ನನ್ನ ಮನೆ. ಅಯ್ಯೋ, ನಾನಿಲ್ಲ ಅಂದೆ ಭರ್ಗೋ, ಇದು ನಿಂದೇ ಮನೆ. ನಿನಗೆ ಎಲ್ಲ ಪ್ರಾಶಸ್ತ್ಯ ಸಿಗಬೇಕು, ಎಲ್ಲ ಮೊದಲು ನಿನಗೇ ಆಗಬೇಕು. ಬೇಕಾದ್ರೆ ಈಗ ಪೂಜೆಗೆ ಅಂತ ಹೂ ತಂದಿದ್ರಲ್ಲ, ಅದನ್ನು ಮುಡ್ಕೊಂಬಿಡು, ನನಗೇನಂತೆ. ಏಕೆ ಮುಡ್ಕೊಳ್ಳೋದಕ್ಕೆ ನಿನ್ಗೊಂದು ಸ್ವಲ್ಪ ಹೂವು ಬೇಕಾ? ಅಯ್ಯಯ್ಯೋ ಬೇಡ ಭಾರ್ಗೋ, ಈ ಹೂವು ಅಲಂಕಾರ ನೈವೇದ್ಯ ಇವೆಲ್ಲ ನಿನಗೇ ಇರಲಿ. ನೀನು ದಿನನಿತ್ಯ ಮಾಡ್ತೀಯಲ್ಲ ಮಂಗಳಾರತಿ, ಅದು ಮಾತ್ರ ನನಗೆ, ಆಯ್ತಾ? ವಿಶ್ವ, ಎನಫ್. ಹೋಗು, ಫ್ರೆಶನ್ ಅಪ್ ಆಗ್ಬಾ. ಬಾಯಿಂದ ಬರೋ ಮಾತುಗಳಂತೂ ಕ್ಲೀನಾಗಿರಲ್ಲ. ನಿನ್ನ ದೇಹನಾದರೂ ಸ್ವಚ್ಛವಾಗಿರಲಿ. ಏಯ್ ಭಾರ್ಗೋ, ಮನೆಗೆ ಸೊಸೆ ಬಂದಿದ್ದಾಳೆ. ಈಗ ನಾನು ಮಾವ ಆಗಿದ್ದೀನಿ, ನನಗೂ ಜವಾಬ್ದಾರಿ ಇದೆ ಗೊತ್ತಾ. ನಾನು ಆಗಲೇ ಬ್ರಷ್ ಗಿಶ್ ಎಲ್ಲ ಮಾಡಿ ಫ್ರೆಶ್ ಆಗಾಯ್ತು ಗೊತ್ತಾ. ಮಾವ ಅನ್ನೋ ಪ್ರಮೋಷನ್ ಸಿಕ್ಕಿದೆ ಅಲ್ಲ ನಿನಗೆ? ಹೌದು ವಿಶ್ವ, ಈ ಪ್ರಮೋಷನ್ ಸಿಕ್ಕಿದ ಮೇಲೆ ನಿನ್ನ ಜೀವನದಲ್ಲಿ ಏನೇನು ಬದಲಾವಣೆಗಳಾಯಿತು? ಆ್ಯಸ್ ಯೂಶುವಲ್ ನೋ ಚೇಂಜಸ್ ಅಲ್ಲ, ಆದರೆ ನನ್ನ ಜೀವನದಲ್ಲಿ ಎಲ್ಲಾನು ಬದಲಾಗ್ತಾ ಇದೆ. ಈ ಮನೆಯ ಅಧಿಕಾರ ಯಾರ್ದು ಅಂತ ತಿಳಿಸ್ಕೊಡೋದಕ್ಕೆ 2 ಹೊಸ ಮೆಂಬರ್ಸ್ ಬಂದಿದ್ದಾರೆ. ಅವ್ರಿಗೆ ತಿಳಿಸ್ಕೊಡೋದು ಬೇಡ, ಆದರೆ ಕೆಲವೊಂದು ಯಾವತ್ತೂ ಬದಲಾಗಲ್ಲ. ನನ್ನ ಅಧಿಕಾರ, ನನ್ನ ನಿರ್ಧಾರಗಳು, ಯಾವುದೇ ಸೊಸೆ ಬರಲಿ, ಯಾವುದೇ ಪಿಳ್ಳೆ ಬರಲಿ, ಈ ಭಾರ್ಗವಿದೆ ರಾಜ್ಯಭಾರ. ಆಯಿತು ಭಾರ್ಗವಿ ಅವರೇ, ಈ ಮನೆಗೆ ನೀವೇ ರಾಣಿ. ಆ ರಾಣಿ ಪಟ್ಟ ನಿಮಗೇ ಇರಲಿ, ನನಗೇನು ಬೇಡ. ನೀನು ಹಾಕೋ ಯಾರ್ಕರ್ಗೆ ಬ್ಯಾಟಿಂಗ್ ಆಡೋಕ್ಕಿಂತ ಬೋಲ್ಡ್ ಆಗಿಬಿಡದೆ ವಾಸಿ. ಆ ದೇವರು ನೀನು ಪೂಜೆ ಮಾಡಿಲ್ಲ ಅಂತ ಕಾಯ್ತಾ ಇರ್ತಾನೆ. ಬೇಗ ರೆಡಿಯಾಗು ಭಾರ್ಗವ್. ಇದನ್ನೇನಾದ್ರೂ ನಮ್ಮ ಗಾರ್ಜಿಯಸ್ ಪಾರ್ಕು ನೋಡಿದ್ರೆ ಏನು ಅನ್ಕೋತಾಳೋ ಏನೋ. ಮೋಸ್ಟ್ಲಿ ವರ್ಲ್ಡ್ ಕಪ್ ಅಲ್ಲ, ವರ್ಲ್ಡ್ ವಾರೇ ಶುರು ಆಗ್ಬಿಡುತ್ತೆ. ಈಗಲೇ ಲೇಟ್ ಆಗಿಬಿಟ್ಟಿದೆ. ಅಕ್ಕ ಆಲ್ರೆಡಿ ರೆಡಿ ಆಗಿಬಿಟ್ಟಿರ್ತಾರೆ, ಬೈಸ್ಕೋಬೇಕಾಗುತ್ತೆ. ತಗೋ ಆರತಿ. ಇದೇನಿದು
ಸೀತಾ ಪೂಜೆ ಮಾಡ್ತಾ ಇದ್ದಾಳೆ. ಇದು ಕಂಪ್ಲೀಟ್ ಆಗಿ ಅಕ್ಕನ ಹಕ್ಕು. ಸೀತಮ್ಮ, ನಾನು ಆಮೇಲೆ ಆರತಿ ತಗೊಳ್ತೀನಿ. ನಿಮ್ಮ ಯಜಮಾನ್ರು ಕರೀತಾ ಇದ್ದಾರೆ, ಒಂದು ವರ್ಕೌಟ್ ಮಾಡುವ. ಬರ್ತಾ ನೀನು ಅಜ್ಜಿ ಥರ ಮಾತಾಡ್ತಿದ್ಯಾ. ನಿನಗೆ ಇನ್ನೂ 6 ವರ್ಷ, ಎಷ್ಟೇ ಮಾತಾಡ್ತೀಯಾ? ಸಾರಿ ಸೀತಮ್ಮ. ನನ್ನ ಬೈದು ಪ್ರಯೋಜನ ಇಲ್ಲ ಕಣೆ. ಇನ್ಮೇಲೆ ನಿನ್ನ ಮುಂದೆ ನಾವು ಹುಷಾರಾಗಿ ಮಾತಾಡಬೇಕು. ಸಾರಿ ಅಂತ ಹೇಳೋನಲ್ವಾ ಸೀತಮ್ಮ, ಇನ್ಮೇಲೆ ಹಾಗೆಲ್ಲ ಹೇಳಲ್ಲ. ಸರಿ, ಹೋಗಿ ನಮ್ಮ ಯಜಮಾನ್ರು ಅಂದರೆ ನಿಮ್ಮ ಅಪ್ಪನ ಹೋಗಿ ಕರಿ, ಆರತಿ ತಗೋಬೇಕು ಅಂತ. ಬಾ. ವರ್ಕೌಟ್ ಮಾಡಿ ಬನ್ನಿ ಅಂತ ಕರೆದ್ರೆ ಇಬ್ರು ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದೀರಾ. ರಾಮ್, ಶೂ. ಬಟ್ ಇದು ಇಂಡೋರ್ ಶೂ ಸೀತಾ. ಆರತಿ ತಗೋಬೇಕು, ಶೂ ಬಿಚ್ಚಿ ಬನ್ನಿ. ಓಕೆ. ಅಲ್ಲ, ಪ್ರತಿದಿನ ಗಂಡನ್ಗೆ ಆರತಿ ಮಾಡೋ ಅವಶ್ಯಕತೆ ಇದೆಯಾ ಅಂತ. ಇದು ಗಂಡಂಗಲ್ಲ, ದೇವರಿಗೆ. ಅಲ್ಲ, ದಿನ ಬೆಳಗ್ಗೆ ಎದ್ದು ಆರತಿ ತಗೊಳ್ಳೋ ಅಭ್ಯಾಸ ಇಲ್ವಾ ನಿಮಗೆ? ಬನ್ನಿ, ಆರತಿ ತಗೊಳ್ಳಿ. ಸೀತಾ, ನೀನ್ ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದೆ? ಅಕ್ಕನೇ ದಿನ ಆರತಿ ಮಾಡೋದು. ಹಾಗೆ ಆರತಿ ಎಲ್ಲ ಮನೆಯವ್ರಿಗೆ ಕೊಡೋ ಅಭ್ಯಾಸ ಇಲ್ಲ. ಎಲ್ಲರೂ ಬ್ಯುಸಿ ಇರ್ತಾರಲ್ವಾ, ಅಕ್ಕನೇ ಸೈಲೆಂಟಾಗಿ ದೇವ್ರ ಪೂಜೆ ಮುಗಿಸ್ಕೊಂಡು ಬಿಡ್ತಾರೆ. ಹಾಂ, ಹೌದೌದು, ದೇವ್ರಿಗೂ ಗೊತ್ತಾಗಲ್ಲ. ಅಷ್ಟು ಸೈಲೆಂಟಾಗಿ ಪೂಜೆ ಮುಗಿಸ್ತಾಳೆ ನಮ್ಮ ಭಾರ್ಗವಿ ಅಲ್ವಾ ಭಾರ್ಗವಿ? ಮನೆ ಸೊಸೆ ಆರತಿ ಮಾಡಿದ್ದಾಳೆ, ಖುಷಿಯಿಂದ ಆರತಿ ತಗೊಳ್ಳೋದು ಬಿಟ್ಟು ಯಾಕೆ ಮಾಡಿದೆ ಅಂತ ಕೇಳ್ತಿದ್ದೀಯಲ್ಲ. ಅಯ್ಯೋ ಸಾಧನ, ಏನು ಹೇಳಲಿ ನಿನಗೆ. ಮಾವಯ್ಯ, ನೀವ್ಯಾಕೆ ಬರೋಕ್ಕೆ ಹೋದ್ರಿ? ನಾನೇ ಕಾಫಿ ಒಳಗೆ ತರ್ತಿದ್ನಲ್ಲ. ಅಯ್ಯೋ, ಕಾಫಿ ಆಗಲೇ ಕುಡ್ದಾಯ್ತಲ್ಲ. ಸೀತಾನೇ ಕಾಫಿ ತಂದು ಕೊಟ್ಲು. ಕಾಫಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಅಯ್ಯೋ ಟೇಸ್ಟ್ ಅದ್ಭುತ. ಈ ಮನೆ ಸೊಸೆಗೆ ಸಲ್ಲಬೇಕಾದ ಮರ್ಯಾದೆ, ಗೌರವ ಎಲ್ಲ ಅವಳಿಗೆ ಅರ್ಹತೆಯಿಂದಾನೇ ಸಲ್ಲುತ್ತೆ.